ನೋಡಿ, ರಾಜ್ಯದೆಲ್ಲೆಡೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಂದ್ ಆಗಿದೆ. ಒಂದಷ್ಟು ಕಡೆಗಳಲ್ಲಿ ಸಮಸ್ಯೆಗಳು ಉದ್ಭವವಾಗಿದೆ. ಬಸ್ ಇಲ್ಲದೆ ಕ್ಯಾಬ್ಗಳನ್ನು ಬುಕ್ ಮಾಡಿಕೊಂಡು ಪ್ರಯಾಣಿಕರು ಹೊರಟಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಬಸ್ ಫುಲ್ ರಶ್ ಇದ್ದಂತಹ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡ್ ಮುಂದೆನೇ ಕ್ಯಾಬ್ಗಳು ಓಡಾಡ್ತಿರುತ್ತೆ. ಯೆಲ್ಲೋ ಬೋರ್ಡ್ ಗಾಡಿಗಳು ಬೇರೆ ಬೇರೆ ಊರುಗಳಿಗೆ ಹೋಗೋದಕ್ಕೆ ಕೂಗ್ತಾ ಇರ್ತಾರೆ. ಸೇಮ್ ಬಸ್ ದರ ಏನಿರುತ್ತೋ ಅದೇ ಕೊಟ್ಟು ಬನ್ನಿ ಅಂತೇಳಿ ಕರೀತಾ ಇರ್ತಾರೆ. ಅದು ಹಾಗಾಗಿ ಹಂಗೆ ಕ್ಯಾಬ್ ಮೊರೆ ಹೋಗಿದ್ದಾರೆ. ಬೆಳಗ್ಗೆ ದುಬೈನಿಂದ ಬೆಂಗಳೂರಿಗೆ ಬಂದಿದ್ರು ಒಬ್ಬರು ಪ್ರಯಾಣಿಕರು. ಅವ್ರಿಗೆ ಗೊತ್ತೇ ಇಲ್ಲ ಈ ವಿಚಾರ. ಏರ್ಪೋರ್ಟ್ನಿಂದ ಬಸ್ ನಿಲ್ದಾಣಕ್ಕೆ ಬಂದರೆ ಮೂಸಾ ಅನ್ನುವ ವ್ಯಕ್ತಿ ಒಬ್ಬರು. ಏರ್ಪೋರ್ಟ್ ಪಕ್ಕದಲ್ಲಿ BMTCಗೆ ಬಸ್ಸು ತೊಂದರೆ ಇಲ್ಲ, ಬಟ್ ಸ್ವಲ್ಪ ಇದೆ. ಗೊತ್ತಿಲ್ಲದೇನೆ ಬಂದಿದ್ದಾರೆ. ಮುಷ್ಕರದರ ಬಗ್ಗೆ ಗೊತ್ತೇ ಇಲ್ಲ. ಅವರು ಬಂದು ಸ್ವಲ್ಪ ಸಮಸ್ಯೆಯನ್ನು ಎದುರಿಸಿದ್ರಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬೆಂಗಳೂರು ಬುಕ್ ಮಾಡಿದ್ರೆ ಇಲ್ಲ, ಬುಕ್ ಮಾಡಿದ್ರೆ 10,000 11,000. ಎಷ್ಟು ಕಷ್ಟ ಆಗ್ತಿದೆ ಸರ್ ಬಸ್ ಇಲ್ದಲೆ? ಬಸ್ ಇಲ್ಲ 1,000 ಪರ್ ಸೀಟ್. ಎಷ್ಟು ಜನ ಹೋಗ್ತಾ ಇರೋದು? 5 ಜನ. ಸೊ ಅಂದ್ರೆ ಇವಾಗ ಬೆಂಗಳೂರು ಟು ಮಂಗಳೂರು ಹೋಗ್ತಾ ಇದ್ದೀರಾ? ಬೆಂಗಳೂರು ಟು ಮಂಗಳೂರು ಹೋಗ್ತಾರೆ ಸರ್. ಬಸ್ ಇಲ್ಲ, ಎಷ್ಟು ತೊಂದರೆ ಆಗ್ತಾ ಇದೆ ನಿಮ್ಗೆ? ತೊಂದರೆ 5 ಗಂಟೆಗೆ ಬಂದಿದ್ದಾರೆ ಇಲ್ಲಿ 9 o'clock. ಎಷ್ಟು ಗಂಟೆ ಆಯ್ತು? ಬೆಳಿಗ್ಗೆ 5 ಗಂಟೆಯಿಂದ ವೇಟ್ ಮಾಡಿ ಇವಾಗ ನೀವು ಪ್ರೈವೇಟ್ ಬುಕ್ ಮಾಡ್ತಾ ಹೋಗ್ತಾರೆ. ಬುಕ್ ಮಾಡಿದ್ರೆ ಇಲ್ಲ, ಬುಕ್ ಮಾಡಿದ್ರೆ 10,000 11,000. ಎಷ್ಟು ಕಷ್ಟ ಆಗ್ತಿದೆ ಸರ್ ಬಸ್ ಇಲ್ದಲೆ? ಬಸ್ ಇಲ್ಲ 1,000 ಪರ್ ಸೀಟ್. ಎಷ್ಟು ಜನ ಹೋಗ್ತಾ ಇರೋದು? 5 ಜನ. ಸೊ ಅಂದ್ರೆ ಇವಾಗ ಬೆಂಗಳೂರು ಟು ಮಂಗಳೂರು ಹೋಗ್ತಾ ಇದ್ದೀರಾ? ಬೆಂಗಳೂರು ಟು ಮಂಗಳೂರು ಹೋಗ್ತಾರೆ ಸರ್. ಬಸ್ ಇಲ್ಲ, ಎಷ್ಟು ತೊಂದರೆ ಆಗ್ತಾ ಇದೆ ನಿಮ್ಗೆ? ತೊಂದರೆ 5 ಗಂಟೆಗೆ ಬಂದಿದ್ದಾರೆ ಇಲ್ಲಿ 9 o'clock. ಎಷ್ಟು ಗಂಟೆ ಆಯ್ತು?